ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಯಾವುದೇ ಕಾರಣಕ್ಕೂ ಪ್ರಬಲ ಏನು ಹಣ ಮತ್ತು ತೋಳ್ಬಲ ಇರುವಂಥ ನೀವು ಯಾವುದೇ ಅಭ್ಯರ್ಥಿ ಬಂದರೂ ಕೂಡ ದೇಶಕ್ಕಿದು ಮಾರಕ. ನೀವು ಸರ್ವೇ ಸಾಮಾನ್ಯ ಲೋಕಜ್ಞಾನ ಇರುವಂಥ ಒಬ್ಬ ಕಾರ್ಯಕರ್ತನನ್ನು ಬೆಳೆಸುವಂಥ ಅವಶ್ಯಕತೆ ಇದೆ. ಪದವೀಧರರು ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ಈ ಮಾಧ್ಯಮದ ಮುಖಾಂತರ ತಮಗೆಲ್ಲ ಮನವಿ ಮಾಡ್ತಾ ಇದ್ದೀವಿ. ಡಾಕ್ಟರ್ ನಾಗರಾಜ್ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಂದು ಹೋಟೆಲ್ ಹಾಸ್ಪಿಟಲ್ ಅನ್ನು ನಡೆಸ್ತಾ ಇದ್ದಾರೆ. ವಿದ್ಯಾವಂತರು, ಈಗಾಗಲೇ ಅವರು 2 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಯಾವುದಕ್ಕೆ? ನಮ್ಮ ಆನ್ಲೈನ್ ಶಿಕ್ಷಕರ ಕ್ಷೇತ್ರಕ್ಕೆ ಆಲ್ರೆಡಿ ಅವರು ಈ 5 ಜಿಲ್ಲೆಗಳಲ್ಲಿ ಓಡಾಡಿರೋ ಓಡಾಟ ಅವ್ರಿಗಿದೆ. ಸೊ ಹಾಗಾಗಿ 2 ಚುನಾವಣೆ ಅಂದರೆ ಸಾಮಾನ್ಯ ಅಲ್ಲ, 5 ಜಿಲ್ಲೆ ಅಂದರೆ ಸಾಮಾನ್ಯ ಅಲ್ಲ. ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಮಾಡಬೇಕಾದ್ರೆ ಈಗ ಅಲಿಯು ಅಂತಾರೆ, ಅಂಥದ್ರಲ್ಲಿ JDU ಪಕ್ಷದ ವತಿಯಿಂದ ಈಗ 5 ಜಿಲ್ಲೆಗಳಲ್ಲಿ ಆಲ್ರೆಡಿ ಒಂದು ಹಂತ ಎಲ್ಲ ಪ್ರಚಾರ ಮುಗಿದಿದೆ. ಬಹಳ ಚೆನ್ನಾಗಿ ಅದ್ಭುತವಾದ ಸ್ಪಂದನೆ ಇದೆ. ನಮ್ಮ ಕಡೆಯಿಂದಲೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಒಂದು ಏನು ಪದವೀಧರರನ್ನು ನಾವು ನೋಂದಾಯಿಸಿರ್ತೀವಿ. ಸೊ ಅವರೆಲ್ಲ ನಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಹಣಬಲ, ತೋಳ್ಬಲ, ಜಾತಿಯಿಂದ ಹೇಳ್ಕೊಂಬರೋರಿಗೆ ದಯವಿಟ್ಟು ಮತವನ್ನು ನಿರಾಕರಿಸಿ ಪ್ರಾಮಾಣಿಕರಿಗೆ ಮತ ನೀಡಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮ ಘೋಷಣೆಯಲ್ಲಿ ನಾವು ಮನವಿ ಮಾಡ್ಕೊತೀವಿ. पटेल बोरवडे
ಆಶ್ರಯ ಕಾಲೋನಿ ಅಲ್ಲೆಲ್ಲ ರಸ್ತೆ ಚರಂಡಿ ಎಲ್ಲ ಆಗಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳಿಗೂ ಕಷ್ಟ. ನಿಮಗೆ ರೋಷ ಇದೆ, ಏನಪ್ಪ ನಗರಸಭೆಯವರು ಏನೂ ಮಾಡಿಲ್ಲ ಅಂತೇಳಿ. ಅವರು ಕೂಡ ಏನು ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದ್ದಾರೆ. ಇರೋದರಲ್ಲಿ ಒಳ್ಳೇದು ಮಾಡ್ತಕ್ಕಂಥ ಕೆಲಸ ಮಾಡೋಣ. ಇವತ್ತು ಮೊದಲನೇದಾಗಿ ಈ ನಗರ ಸುಂದರವಾಗಿ ಕಾಣಲಿಕ್ಕೆ ಬೀದಿ ಬದಿ ವ್ಯಾಪಾರಿಗಳನ್ನು ಎಲ್ಲಾದರೂ ಒಂದು ಕಡೆ ಶಿಫ್ಟ್ ಮಾಡಬೇಕು. ಮುಖ್ಯ ರಸ್ತೆಗಳು ಹರಿಹರಕ್ಕೆ ಗೌರವ ಬರೋ ರೀತಿಯಲ್ಲಿ ಮುಖ್ಯ ರಸ್ತೆಗಳನ್ನು ಕಾಣಿಸ್ಬೇಕು ಅಂತಕ್ಕಂಥ ಸಲಹೆ ಬಂದಿದೆ. ಅದ್ರ ಬಗ್ಗೆ ಕೂಡ ಅಧಿಕಾರಿಗಳ ಜೊತೆ ಆದಷ್ಟು ಬೇಗ ಸೇರಿ ಚರ್ಚೆ ಮಾಡ್ತೀವಿ. ಇನ್ನು ಅಂಡರ್ ಬ್ರಿಡ್ಜ್ ರಿಪೇರಿ ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಅಲ್ಲಿ ಯೂಶಲಿ ಒಡೆದು ಏನೋ ಅನಾಹುತ ಆದರೆ ಭಾಳಷ್ಟು ಸಂಚಾರಕ್ಕೆ ತೊಂದರೆ ಆಗ್ತದೆ. ಬರೀ ಹರಿಹರದವ್ರಿಗಲ್ಲ, ನಮ್ಮ ಕರ್ನಾಟಕದ ಅರ್ಧ ಕರ್ನಾಟಕದ ಜನತೆಗೆ ತೊಂದರೆ ಆಗ್ತದೆ. ಅದ್ರ ಬಗ್ಗೆ ರೈಲ್ವೆ ಇಂಜಿನಿಯರ್ಗಳು ಕೂಡ ನಾವು ಮಾಡಿಸ್ಕೊಡ್ತೀವಿ ಅಂದರೆ ಅದನ್ನು ಎಡಗುಲಿ ಪಿಡಗುಲಿ ಮತ್ತು ನಗರಸಭೆಯವರು, ನಾನು ಜಿಲ್ಲಾಧಿಕಾರಿಗಳು ಕೂಡ ನಾನು ಇವಾಗ ಮಾತಾಡ್ಬಿಟ್ಟು ನೀವು ರೈಲ್ವೆ ಇಲಾಖೆಯವ್ರಿಗೆ ಹೇಳಿ ಆದಷ್ಟು ಬೇಗ ಆ ಅಂಡರ್ ಬ್ರಿಡ್ಜ್ ಕೆಳಗಡೆ ಇರ್ತಕ್ಕಂಥ ಡ್ರೈನೇಜ್ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನು ಹೇಳ್ತೇನೆ. ಅದರ ಜೊತೆ ಮುಖ್ಯವಾಗಿ ತರಕಾರಿ ಮಾರ್ಕೆಟನ್ನು ತಹಶೀಲ್ದಾರ್ ಅವರು ಇವತ್ತು ಸೋಮವಾರ, ಬುಧವಾರ ಸಂತೆ ಇರೋದ್ರಿಂದ ಮಂಗಳವಾರ ನಾಳೆ ಸಂತೆ ಇದಾಗಲಿ, ಮುಂದಿನ ಸಂತೆ ಯಾವುದೇ ಕಾರಣಕ್ಕೂ APMC ಮಾಡೋಣ. ಏನು ತೊಂದರೆ ಬರುತ್ತೆ ನೋಡಿ, ಮುಂದಿನ ತೀರ್ಮಾನ ತೆಗೆದುಕೊಳ್ಳೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ತೀರ್ಮಾನ ಆಗಿದೆ. ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಉತ್ತಮವಾದಂಥ ಸ್ಥಳವನ್ನು, ಯಾಕೆಂದರೆ ಅವರು ಕೂಡ ನಾವು ಅವರ ಹೊಟ್ಟೆ ಮೇಲೆ ಅವ್ರು ಕಳ್ತನ ಮಾಡಬೇಕಾಗುತ್ತೆ. ಅವರ ಒಂದು ಜೀವನವನ್ನು ಕೂಡ ನಾವು ನೋಡಬೇಕಾಗಿರೋದ್ರಿಂದ ಅದನ್ನು ಕೂಡ ಸ್ಥಳವನ್ನು ಪರಿಶೀಲನೆ ಮಾಡಿ ಬೀದಿ ಬದಿ ಬೇಡ ಅಂತೇಳಿ ಅವರಿಗೆ ಉತ್ತಮವಾದಂಥ ನಿವೇಶನವನ್ನು ಊರ ಮಧ್ಯದಲ್ಲೇ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥ ತೀರ್ಮಾನ ಇದಾಗಿದೆ. ಚನ್ನಗಿರಿ ಕ್ಷೇತ್ರ ಒಂದು ವಿಶಿಷ್ಟವಾದಂಥ ಕ್ಷೇತ್ರ ಅಂತ ಅನ್ನಿಸ್ತದೆ. JH ಪಟೇಲ್ರವರು ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಪ್ರತಿನಿಧಿಸಿದಂತಹ ಕ್ಷೇತ್ರ. ಅವರು ಆದ ನಂತರ ಚನ್ನಗಿರಿ ತಾಲೂಕಿಗೆ ಯಾವುದೇ ಸಚಿವ ಸಂಪುಟದಲ್ಲಿ ಸ್ಥಾನಮಾನಗಳು ಸಿಕ್ಕದೇ ಇರುವುದು ಭಾಳ ಅನಿವಾರ್ಯ. ಅತ್ಯಂತ ಪ್ರಭಾವಶಾಲಿಯಾದಂತಹ ವ್ಯಕ್ತಿಗಳು, ಪ್ರತಿಭಾನ್ವಿತರು, ವಿದ್ಯಾವಂತರು ಆಗಿರುವಂತಹ ಈ ನಾಡಿನಲ್ಲಿ ಮಹಿಮಾ ಪಟೇಲ್ರವರು, ವಡ್ನಾಳ್ ರಾಜಣ್ಣ, ಮಾಡಾಳ್ ವಿಪಾಕ್ಷಪ್ಪನವರು ತಮ್ಮ ಅಧಿಕಾರಾವಧಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ಸಂಪೂರ್ಣವಾಗಿ ರಾಜಕೀಯ ಒಂದು ಸಚಿವ ಸಂಪುಟದ ದರ್ಜೆಯ ಸ್ಥಾನಗಳು ಯಾವುದೂ ದೊರಕದೇ ಇರುವುದು ತುಂಬ ವಿಪರ್ಯಾಸ ಅಂತ ಅನ್ನಿಸ್ತದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ರಾಜಕೀಯದ ಸಚಿವ ಸಂಪುಟ ಮತ್ತು ಹೊಸದಾಗಿ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಚನ್ನಗಿರಿ ಕ್ಷೇತ್ರಕ್ಕೆ ಆದ್ಯತೆ ಕೊಡುವುದು ಭಾಳಷ್ಟು ಸೂಕ್ತ ಅಂತ ನಮ್ಮ ಅನಿಸಿಕೆ. ಏಕೆಂದರೆ ಅತ್ಯಂತ ಇಲ್ಲಿನ ಜನ ರೈತಾಪಿ ಜನಗಳಿದ್ದಾರೆ, ಬಡವರು ಕೂಡ ಇದ್ದಾರೆ, ಶ್ರೀಮಂತರು ಕೂಡ ಇದ್ದಾರೆ. ಇದರಲ್ಲಿ ಇನ್ನು ಎಷ್ಟೋ ಹಳ್ಳಿಗಳಿಗೆ ಬಸ್ ಕೂಡ ಹೋಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಕ್ಷೇತ್ರ ಇದೆ. ಎಷ್ಟೋ ಹಳ್ಳಿಗಳು ನಮ್ಮ ಉಬ್ರಾಣಿ ಹೋಬಳಿಯಲ್ಲಿ ಶಂಕರಿಪುರ ಇದೆ, ಮುಗುಳಿಹಳ್ಳಿ ಇದೆ, ಇನ್ನು ಭಾಳಷ್ಟು ಕ್ಷೇತ್ರಗಳಿದ್ದಾವೆ. ಅವೆಲ್ಲವೂ ಕೂಡ ಬಸ್ಸುಗಳು ವಂಚಿತ ಆಗಿದ್ದಾವೆ. ಇನ್ನು ಎಷ್ಟೋ ನೀರಾವರಿ ಸೌಲಭ್ಯಗಳು ಸಾಕಷ್ಟು ಈ ನಮ್ಮ ಪ್ರಾಂತ್ಯದಲ್ಲಿ ಅವಶ್ಯಕತೆ ಇದೆ. ಇವೆಲ್ಲವೂ ಆಗಬೇಕಂದ್ರೆ ಒಂದು ಸಚಿವ ಸಂಪುಟದ ದರ್ಜೆಯ ಉನ್ನತವಂತ ಸಚಿವ ಸ್ಥಾನಗಳು ಸಿಕ್ಕಿದಾಗ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನಿಸ್ತದೆ. ಆದರೆ ಇದುವರೆಗೂ ಆದಂತಹ ಕ್ಷೇತ್ರದ ಶಾಸಕರುಗಳು ಅಭಿವೃದ್ಧಿ ಮಾಡಿದ್ದಾರೆ. ಅದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಂದ್ರೆ ಒಳ್ಳೆಯ ಸಚಿವ ಸಂಪುಟದ ದರ್ಜೆಯ ಉನ್ನತ ಸ್ಥಾನಮಾನಗಳು ಸಿಗಬೇಕು. ಏಕೆಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಅಧಿಕಾರ ಬೇಕಾಗ್ತದೆ, ಅಂತಹ ಸ್ಥಾನಮಾನಗಳು ಬೇಕಾಗ್ತದೆ. ಇಲ್ಲಿ ಅತ್ಯಂತ ಒಳ್ಳೆಯ ಬೆಳೆಗಳು ಅಂದರೆ ನಮಗೆಲ್ಲರೂ ಕೂಡ ಭತ್ತ, ಚನ್ನಗಿರಿ ತಾಲೂಕಿನಲ್ಲಿ ಭತ್ತ ಮತ್ತು ಅಡಿಕೆಯನ್ನು ಅತಿ ಹೆಚ್ಚಾಗಿ ಬೆಳೀತಾರೆ. ಅಡಿಕೆ ರಫ್ತಾಗೋದಕ್ಕಾಗಲಿ ಇದಕ್ಕಾಗಲಿ ಅತಿ ಹೆಚ್ಚಿನ ಸೌಲಭ್ಯಗಳು ಇನ್ನೂ ಕೊರತೆಗಳಾಗಿದೆ. ಅಡಿಕೆ ಸಂಗ್ರಹಣೆ ಮಾಡೋದಕ್ಕೆ ತುಮಕೋಸಿದೆ, ಅಂಕೋಸ್ಗಳಿದ್ದಾವೆ. ಆದರೂ ಕೂಡ ಇನ್ನೂ ಹೆಚ್ಚಿನ ಸೌಲಭ್ಯಕ್ಕಾಗಿ ಅವಶ್ಯಕವಾದಂಥ ಮೂಲ ಸೌಕರ್ಯಗಳು ರೈತಾಪಿ ಜನಗಳಿಗೆ, ಬಡವರಿಗೆ, ರೈತರಿಗೆ ಮತ್ತು ಶಿಕ್ಷಕ ವರ್ಗದವರಿಗೆ, ಶಿಕ್ಷಣ ಮಕ್ಕಳಿಗೆ ಸಾಕಷ್ಟು ಸೌಲಭ್ಯಗಳು ಇನ್ನೂ ಕೂಡ ಅವಶ್ಯಕತೆ ಇದೆ. ಹಾಗಾಗಿ ಈ ಚನ್ನಗಿರಿ ಕ್ಷೇತ್ರವನ್ನು ಕಡೆಗಣಿಸದಂತೆ
ಚನ್ನಗಿರಿ ಕ್ಷೇತ್ರಕ್ಕೆ ಒಳ್ಳೆಯ ಆದ್ಯತೆ ನೀಡಿ ರಾಜಕೀಯವಂತ ಪ್ರಬಲವಾದ ಶಕ್ತಿಯನ್ನು ಕೊಟ್ಟರೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಕಾಣ್ಬೋದು ಅಂತ ಅನ್ನಿಸ್ತದೆ. ನಮಗೇನು ಕೊರತೆ ಅಂದರೆ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈಗಲೂ ಕೂಡ ಬಸ್ಸುಗಳ ವ್ಯವಸ್ಥೆ ಇಲ್ಲ. ಇದಂತ ಭಾಳ ವಿಪರ್ಯಾಸ. ಆಧುನಿಕತೆಗೆ ಬಂದರೂ ಕೂಡ ನಾವು ಇನ್ನೂ ಮಕ್ಕಳನ್ನು ಕರ್ಕೊಂಬರೋದು ಕಳಿಸೋದಕ್ಕೆ ವಾಹನ ಸೌಲಭ್ಯಗಳ ಕೊರತೆ ಇದೆ. ಅಂಥ ಸೌಲಭ್ಯಗಳ ಕೊರತೆ ನೀಗಿಸ್ಬೇಕಂದ್ರೆ ಒಳ್ಳೆಯ ಸ್ಥಾನಮಾನಗಳಂತಾಗ ಕೆಲಸ ಮಾಡೋರಿಗೂ ಮತ್ತು ಮಾಡಿಸ್ಕೊಳ್ಳೋರಿಗೂ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ ಅನಿಸ್ತದೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಚನ್ನಗಿರಿ ಕ್ಷೇತ್ರದಲ್ಲಿ ಬಸವರಾಜ್ ಶಿವಂಗಾರವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಉತ್ಸಾಹ, ಯುವ ತರುಣ ಮಾಡಬೇಕೆನ್ನುವಂಥ ಆಸೆ ಆಕಾಂಕ್ಷೆಗಳಿರ್ತಕ್ಕಂಥವರಿಗೆ, ಯುವ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟರೆ ಇನ್ನೂ ಕೆಲಸಗಳನ್ನು ಸಮಾಜ ಅವರಿಂದ ಸ್ವೀಕಾರ ಮಾಡಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಯಾವುದೇ ಸರ್ಕಾರಗಳಿರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇತ್ತು, ಆವಾಗಲೂ ಕೂಡ ನಮ್ಮ ಕ್ಷೇತ್ರಕ್ಕೆ JH ಪಟೇಲ್ರ ನಂತರ ಸಚಿವ ಸ್ಥಾನ ದೊರಕದೇ ಇರುವುದು ತುಂಬ ವಿಪರ್ಯಾಸ. ಆ ಒಂದು ಕೊರತೆಯನ್ನು ನಮ್ಮ ಕ್ಷೇತ್ರಕ್ಕೆ ಸರಿದೂಗಿಸುವಂಥ ಕೆಲಸವನ್ನು ಪ್ರಸ್ತುತ DK ಶಿವಕುಮಾರ್ ಅವರಿಗೆ ಆಶಾವಾದಿಯಾಗಿದ್ದಾರೆ. ಅವರ ಒಂದು ಸಾರಥ್ಯದಲ್ಲಿ ಚನ್ನಗಿರಿ ಕ್ಷೇತ್ರಕ್ಕೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟು ಮುನ್ನಡೆಸುವಂಥ ಕೆಲಸಗಳಿಗೆ ಅವಕಾಶ ಕೊಡಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇವೆ. ಇದು ನಮ್ಮ ಮಾತಲ್ಲ, ಇಡೀ ನಮ್ಮ ಸಮಾಜದ, ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಆಚರಣೆ ಮಾಡುವಂಥ ಎಲ್ಲ ರೈತರ ಮತ್ತು ಮುಖಂಡರುಗಳ ಮಾತನ್ನು ನಮ್ಮೆಲ್ಲರ ಮುಂದೆ ಹಂಚಿಕೊಳ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.